ಯಾರ ಬಗ್ಗೆ ಆರೋಪ ಮಾಡಿ? ನಾವು ಯಾರ ಬಗ್ಗೆನೂ ಆರೋಪ ಮಾಡ್ತಿಲ್ಲ. ಇವಾಗ ಅವ್ರು ಹೇಳ್ತಾರೆ ನೀವು ಕರೆದಿರೋಂಥ ಉದ್ದೇಶ ಇವಾಗ ಒಂದ್ ತಿಂಗಳಿಗೆ ಅಧ್ಯಕ್ಷರಾಗಿ ಒಂದ್ ತಿಂಗಳಿಗೆ ಹಿಂಗೆ ಉಚ್ಚಾಟ ಆತರ ಈ ತರ ಮಾಡ್ಕೊಂಡವ್ರೆ ಅಧ್ಯಕ್ಷರು ಅಂತ ಹೇಳಿ ಅವ್ರು ಹೇಳ್ತಾರಲ್ಲ, ಅವ್ರು ಬಂದ್ ನೋಡವ್ರ? ಒಂದೇ ತಿಂಗಳ ನಾನು ಅಧ್ಯಕ್ಷರಾಗಿರೋದು, ಅಧ್ಯಕ್ಷರಾಗಿ 2 ವರ್ಷದ ಮೇಲೆ 3 ತಿಂಗಳಾಯ್ತೈತೆ. ಹಾಗಂತ ಹೇಗ್ ಹೇಳಿದ್ರು ಅವರು? ಕರೆಕ್ಟ್ ಆಗಿ ಮಾಹಿತಿ ಇಲ್ದಿದ್ಮೇಲೆ ಹೇಗ್ ಮಾತಾಡಿದ್ರು ಅವರು? ಹಂಗಂತ ಇನ್ನೊಬ್ರ ಮೇಲೆ ಹಂಗ ಆರೋಪ ಮಾಡ್ಬೋದು ಅಧ್ಯಕ್ಷರ ಮೇಲೆ ಆಗ್ಲಿ? ಅದಕ್ಕೋಸ್ಕರನೇ ಅದನ್ನ ಹೇಳೋಣ ಅಂತಾನೆ. ಅವ್ರಿಗೆ ಕರೆಕ್ಟ್ ಮಾಹಿತಿ ಇದ್ದೀರ. ಬರೀ 1 ತಿಂಗಳು ಅಧ್ಯಕ್ಷರಾಗಿ 1 ತಿಂಗಳಿಗೇನೆ ಹಿಂಗೆ ಆರಾತುರಾಯಿ ಸಮಾರಂಭ ಮಾಡ್ಕೊಂಡವ್ರೆ ಅಂತಾರಲ್ಲ, ಅದು ಸರಿನಾ? ಮತ್ತೆ ಸರಿಯಾದ ಮಾಹಿತಿ ತಿಳ್ಕೊಂಡು ಮಾತಾಡ್ತಾರ, ಇನ್ನೊಬ್ರ ಮೇಲೆ ಆರೋಪ ಮಾಡ್ತಾರ, ಸರಿನಾ ಅಂತ? ಮಹಿಳಾ ಸದಸ್ಯರು ಎದುರಿಸ್ತಾರೆ, ಮಹಿಳಾ ಸದಸ್ಯರ ಮೇಲೆ ಬೆದರಿಸ್ತಾರೆ ಅಂತ ಹೇಳ್ತಾರಲ್ಲ. ಈ ತರ ಪಂಚಾಯತಿ ಕಟ್ಟಡ ಆಗ್ಬೇಕು ಅಂದ್ರೆ ಎಲ್ಲರೂ ಒಮ್ಮತ್ತಲ್ಲಿ ಇರೋದಕ್ಕೇನೆ ಪಂಚಾಯತಿ ಕಟ್ಟಡ ಇಷ್ಟು ಅಭಿವೃದ್ಧಿಯಾಗಿ ಆಗಿರೋದು. ಎಲ್ಲರೂ ಅವರು ನಮ್ಮ ಪ್ರೀತಿ ಅಕ್ಕ ತಂಗಿರಂತ ಹೆಚ್ಚಾಗಿ ನೋಡ್ಕೊಂತಾರೆ. ಆ ಮಾತನ್ನ ಅವರು ಸುಳ್ಳು ಹೇಳಿರೋದು ಮಾತ್ರ. ಮತ್ತೆ ಕಾರಣ ಏನ್ ಮೇಡಮ್? ಏನಿರ್ಬೋದು ಕಾರಣ? ಅಲ್ಲ, ಅದರಿಂದಾನೇ ಅವ್ರಿಗೆ ಗೊತ್ತಾಗುತ್ತೆ ಯಾವ ತರ ಅಂತ. ಈ ಮಾಹಿತಿನೇ ಕರೆಕ್ಟ್ ಆಗಿ ಗೊತ್ತಿಲ್ಲ. 1 ತಿಂಗಳು ಪಂಚಾಯತಿ ಇದ್ ಮಾಡ್ತಾರೆ ಅಂತಂದ್ರೆ ಅವರು ಏನ ರಾಜಕೀಯ ದುರುದ್ದೇಶದಿಂದನೇ ಹಿಂಗೆ ಅವ್ರ ಕೆಟ್ಟ ಹೆಸರು ತರಬೇಕು ಅಂತ ಹೇಳ್ತಾವ್ರೆ. ಅಲ್ಲ, ರಾಜಕೀಯ ದುರುದ್ದೇಶದ ಮೇಲೆನೆ ಹಿಂಗೆ ಅವ್ರ ಬಗ್ಗೆ ಕೆಟ್ಟ ಹೆಸರು ತರಕೋಸ್ಕರ ಈ ತರ ಹೇಳ್ತಾರೆ. ಹೆಣ್ಮಕ್ಳನ್ನೆಲ್ಲ ಎಲ್ಲ ಬೆದರಿಸಿ ಈ ತರ ಹೇಳ್ಕೊಂತಾರೆ. ಹೇಳಲಿಲ್ಲ ಕೇಳಲಿಲ್ಲ ಅಂದ್ರೆ ಧಮಕಿ ಆಗ್ತಾವ್ರೆ ಅಂತ ಆ ತರ ಎಲ್ಲ ಹೇಳ್ತಾ ಇರೋದು. ಅದು ರಾಜಕೀಯ ದುರುದ್ದೇಶನೇ. ಮೇಡಮ್, ಅಧ್ಯಕ್ಷರ ವಹಿವಾಟು ಹೇಗಿದೆ ನಿಮ್ ಜೊತೆ? ಮಹಿಳಾ ಸದಸ್ಯರ ಜೊತೆ ಹೇಗಿದೆ? ಅವ್ರ ಅಕ್ಕ ತಂಗಿ ಸಹೋದರಿಯರ ತರ ನೋಡ್ಕೊಂತಾರೆ. ಒಂದು ಅಂಗವಿಕಲರಾಗ್ಲಿ ಎಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದಾರೆ ಅಂತ ಇಡೀ ಪಂಚಾಯತಿಯ ಕಟ್ಟಡ ಆಗಿರೋದಕ್ಕೆ ಸಾಕ್ಷಿ. ಇಷ್ಟು ಜನ, ನಾವು 11 ಜನ ಮಹಿಳೆಯರು ಎಲ್ಲ ಜಾಸ್ತಿ, 40% ಜಾಸ್ತಿ ಹೆಂಗಸರು ಮಹಿಳೆಯರೇ ಜಾಸ್ತಿ ಇರೋದು. ಮತ್ತೆ ಆರೋಪ ಏನಕ್ಕೆ ಮೇಡಮ್? ಇಷ್ಟೊಂದು ಆರೋಪಗಳು ಏನಕ್ಕೆ ಅವ್ರ ಮೇಲೆ? ಅದನ್ನೇನೆ, ಒಳ್ಳೆಯವ್ರು ಯಾರೇ ಒಬ್ಬ ವ್ಯಕ್ತಿ ಒಳ್ಳೆಯವರು ಅಂತ ಅಂದ್ಮೇಲೆ ಅವ್ರ ಮೇಲೆ ಆರೋಪಗಳು ಬರೋದು ಸಹಜನೇ. ಇಷ್ಟು ಮಾದರಿ ಗ್ರಾಮ ಪಂಚಾಯತಿ ಮಾಡೋರಂತ ಅವ್ರೆಲ್ಲ ಮತ್ತೆ ಒಂದ್ ಒಳ್ಳೆ ಮಾತೇ ಹೇಳಿಲ್ಲ. ಮತ್ತೆ ಅಷ್ಟು ಒಳ್ಳೆಯರಾದ್ಮೇಲೆ ಅದನ್ನಾದ್ರೂ ಹೇಳ್ಬೇಕು ತಾನೆ ಅವ್ರ ಅದ್ರಲ್ಲಿ. ಅಲ್ಲ, ನೀವೆಲ್ಲ ಇಷ್ಟಪಟ್ಟು ಪ್ರೀತಿ ವಿಶ್ವಾಸದ ಮೇಲೆ ಕಿರೀಟ ಮತ್ತೆ ಯಾರು ಇಷ್ಟಪಟ್ಟ ಮಹಿಳಾ ಎಲ್ಲಾ ಸದಸ್ಯರು ಒಟ್ಟಾಗಿ ಇಷ್ಟಪಟ್ಟನೆ ಇಷ್ಟು ಗ್ರಾಮ ಪಂಚಾಯತಿ. ನಾವು ಅಲ್ಲಿ ಕುತ್ಕೊಳಕ್ಕೆ ಜಾಗ ಇರಲಿಲ್ಲ, ಪಂಚಾಯತಿಲಿ 10 ಜನ ಕುತ್ಕೊಳಕ್ ಜಾಗ ಇರಲಿಲ್ಲ. ಅಂತದ್ರಲ್ಲಿ ಇಷ್ಟು ವಿಶಾಲವಾಗಿ ಗ್ರಾಮ ಪಂಚಾಯತಿ ಮಾಡಿ, ಅಂಚೆ ಕಚೇರಿ ಮಾಡೋರು, ಪೋಸ್ಟ್ ಆಫೀಸ್, ಎಲ್ಲಾರ್ಗು ಏನೇನ್ ಅನುಕೂಲ ಬೇಕೋ, ಸ್ತ್ರೀ ಶಕ್ತಿ ಸಂಘ ಮಾಡೋರು ಎಲ್ಲ ಒಂದೇ ಹತ್ರ, ಲೈಬ್ರರಿ ಮಾಡೋರು ಮಕ್ಳಿಗೋಸ್ಕರ ಅಂತ ಅಷ್ಟೆಲ್ಲ ಒಟ್ಟಾಗಿ ಮಾಡಿರೋಕ್ಕೆ ನಾವೇನಾದ್ರು ಅವ್ರ ಪ್ರೀತಿ ವಿಶ್ವಾಸ ಅಭಿನಂದನೆ ಸಲ್ಲಿಸೋಣ ಅಂತಾನೆ ಅವ್ರಿಗೆ ಕಿರೀಟ ಮತ್ತೆ ಹೂವಿಂದ ಹಾರ ಎಲ್ಲ ಮಾಡ್ಕೊಂಡು ಸಮಾರಂಭ ಮಾಡಿ. ಗ್ರಾಮ ಪಂಚಾಯತಿ ಸಂಬಂಧ ಇಲ್ಲ, ಅದನ್ನೇ ಹೇಳಿದ್ದು. ನಮ್ ಸುತ್ತ ಹತ್ತಳಿಲಿ ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ನಾವು ಒಪ್ಕೋಬೋದಿತ್ತು. ಅವ್ರ ಊರಿಂದ ಆಚೆ ಅವ್ರಿಗೆ ಕರೆಕ್ಟ್ ಮಾಹಿತಿನೂ ಗೊತ್ತಿಲ್ಲ, ಬಂದ್ ನೋಡ್ಲಿ. ಇಲ್ಲ ಸುತ್ತ ಹತ್ತಳಿಯರು ಯಾರಾದ್ರೂ ನಮ್ಮೂರಲ್ಲಿ ಕೆಲಸ ಮಾಡಿಲ್ಲ, ಏನ್ ಮಾಡಿಲ್ಲ ಅಥವಾ ಏನನ್ನ ಹಿಂಗ್ ತೊಂದ್ರೆ ಮಾಡೋರೆ, ಹಿಂಗ್ ಅಧ್ಯಕ್ಷರು ಹಿಂಗ್ ಮಾಡ್ತಾವ್ರೆ ಅಂತ ಬಂದ್ ಹೇಳಿದ್ರೆ ಅದನ್ನ ನಾವು ಒಪ್ಕೊಳ್ಳೋಣ. ಬೇರೆಯವ್ರ ಕುಮ್ಮಕ್ಕೆ ಏನಾನ ಇದೆಯಾ ಅಂತ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅವ್ರು ಹೇಳಿದ ಮಾಹಿತಿಗೆ ಕರೆಕ್ಟ್ ಆಗಿ ನಾವು ಹೇಳ್ತಾ ಇದೀವಿ ಅಷ್ಟೇನೆ. ಅವ್ರಿಗೆ ಸರಿಯಾಗಿ ಮಾಹಿತಿ ಇಲ್ಲ. ಬಂದ್ ನೋಡ್ಲಿ, ನಮ್ಮ ಮುಸ್ಕೂರಲ್ಲಿ 10 ಹಳ್ಳಿ ಇದಾವಲ್ವಾ, ಒಂದ್ ಪಂಚಾಯತಿ ಆಗ್ಬೇಕಂದ್ರೆ ಸುತ್ತ 10 ಹಳ್ಳಿಲಿ ಏನ್ ಕೆಲಸ ಆಗಿಲ್ಲ, ಇಲ್ಲ ಯಾರು ಹಿಂಗ್ ತೊಂದ್ರೆ ಕೊಡ್ತಾವ್ರೆ ಅಂತ ಯಾರು ಬಂದ್ ಕಂಪ್ಲೇಂಟ್ ಮಾಡ್ಲಿ. ಮೇಲೆ ಹಿಂಗ್ ಹೇಳಿ 1 ತಿಂಗಳಿಗೆ ಹಿಂಗ್ ಉಚ್ಚಾಟ ಮಾಡ್ತಾವ್ರೆ, ಮಹಿಳೆ ಮೇಲೆ ದೌರ್ಜನ್ಯ ದರ್ಬೆ, ಅದನ್ನ ಮಾತ್ರ ನಾವು ಸಹಿಸೋದಿಲ್ಲ. ಅದನ್ನ ತಿಳ್ಕೊಂಡು ಬಂದು ಒಂದ್ಸಲಿ ವಿಸಿಟ್ ಮಾಡ್ಲಿ. ನಮ್ ಪಂಚಾಯತಿ ಬಗ್ಗೆ ಆಗ್ಲಿ, ನಮ್ಮ ಊರಲ್ಲಿ ಯಾರನ್ನಾದ್ರೂ 10 ಜನ 10 ಹಳ್ಳಿಲೂ ಕೇಳ್ಕೊಂಬರ್ಲಿ, ಹಿಂಗ್ ಅಧ್ಯಕ್ಷರು ಹಿಂಗೆ ದೌರ್ಜನ್ಯ ಮಾಡೋರೆ ಮಹಿಳೆ ಮೇಲೆ ಅಂತ. ಅವಾಗ ನಾವ್ ಒಪ್ಕೊಂತೀವಿ, ನಾವ್ ಹೇಳಿಕೆನ ಹಿಂಪಡಿತೀವಿ. ಅವಾಗ ನೀವ್ ಕೇಳ್ಬೇಕಿದ್ ನಾವ್ 1 ತಿಂಗಳಿಗೆ ಹಿಂಗೆ ಉಚ್ಚಾಟ ಮಾಡ್ಕೊಂಡು ಹಿಂಗ್ ಅಧ್ಯಕ್ಷರು ಹಿಂಗ್ ಇದ್ ಮಾಡೋರೆ ಅಂತಾರಲ್ಲ, ಹೆಂಗ್ ಹೇಳಿದ್ರ ನೀವು ಸರಿಯಾಗಿ ಮಾಹಿತಿ? ಈಗ 2 ವರ್ಷ 1 ವರ್ಷ ಪ್ರಭಾರ ಅಧ್ಯಕ್ಷರಾಗೋರೆ, 1 ವರ್ಷದ ಮೇಲೆ 3 ತಿಂಗಳು ಅಧ್ಯಕ್ಷರಾಗೋರು, ಒಟ್ಟು 2 ವರ್ಷ 3 ತಿಂಗಳು ಅವ್ರು ಅಧ್ಯಕ್ಷ ಕಾರ್ಯ ಮಾಡಿರೋದು. ಅದ್ರಲ್ಲಿ 1 ತಿಂಗಳಿಗೆ ಪಂಚಾಯತಿ ಇಷ್ಟು ಕಟ್ಟಡ ಮಾಡಕ್ ತಾನೆ ಆಗುತ್ತಾ? ಎಲ್ಲರೂ ಸಹಕಾರ ಒಮ್ಮತ್ತಂದು ಇರೋದಕ್ಕೆ ತಾನೇ ಗ್ರಾಮ ಇಷ್ಟು ಅಭಿವೃದ್ಧಿ ಮಾಡೋದು. ಎಲ್ಲಾ ಅಭಿವೃದ್ಧಿ ಒಟ್ಟಿಗೆ ಒಂದ್ ಮಾತು ಕೇಳಿ, ಎಲ್ಲಾರು ಊರಲ್ಲೂ ಕೇಳ್ಕೊಂಬರ್ಲಿ, ಹಿಂಗ್ ಮಾಡೋರೆ ಅಧ್ಯಕ್ಷರು ಇಂತ ಕೆಟ್ಟ ಕೆಲಸ ಇಂಥದ್ದು ಅಂತ ಹೇಳಿ ಅವಾಗ ಹೇಳ್ತೀವಿ ನಾವು. ಅವ್ರನ್ನೇ ಕೇಳ್ಬೇಕು, ನೀವ್ಯಾಕೆ ಆ ಪಂಚಾಯತಿ ಮೇಲೆ ಹೋಗಿ ಅಧ್ಯಕ್ಷರ ಮೇಲೆ ಹಿಂಗ್ ಕೇಳಿದ್ರ, ಈ ತರ ಆರೋಪ ಮಾಡ್ತಾ ಇದ್ರ, ನೀವ್ ಏನ್ ಕಾರಣ ಅಂತ ನೀವ್ ಅವ್ರಿಗೆ ಕೇಳಿ. ಅಲ್ಲ, ಅದ್ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ನಮ್ ಹೆಂಗಸ್ರ ಮೇಲೆ ಹಿಂಗ್ ಮಾಡ್ತಾವ್ರೆ, ಹಿಂಗ್ ದೌರ್ಜನ್ಯ ದರ್ಬೆ ಎಲ್ಲಾರ್ಗು ಹಿಂಗ್ ಹೇಳ್ತಾವ್ರೆ ಅನ್ನೋದಕ್ಕೋಸ್ಕರ ನಾವು ಹೇಳ್ತಾ ಇರೋದಷ್ಟೇ. ನಿಮ್ಮ ಮುಂದಿನ ನಿಲುವು ಏನು ಮೇಡಮ್? ಏನು ಆಗ್ರಹಿಸ್ತೀರಾ ಈ ಸಂದರ್ಭದಲ್ಲಿ? ಅವರು ತಪ್ಪು ಹೇಳಿಕೆ, ನಾವ್ ಹಿಂಗ್ ಹೇಳಿದ್ದು ತಪ್ಪಾಯ್ತು ಅಂತ ಅವ್ರು ಕೇಳ್ಕೊಬೇಕು, ಮಾತನ್ನ ಹಿಂಪಡಿಬೇಕು. ಎಲ್ಲ ಹೇಳಿ ಕೇಳಿ ಅವ್ರು ಹೇಳಿದ್ದನ್ನ ಕೇಳ್ಬೇಕು ಅಂತ ಎಲ್ಲ ಇದ್ ಮಾಡ್ತಾವ್ರೆ ಅಂತ ಹೇಳ್ತಾರಲ್ಲ. ಮತ್ತೆ ಅಧ್ಯಕ್ಷರಾಗ 1 ತಿಂಗಳು ಹೇಳ್ತಾವ್ರೆ ಅಂದ್ರೆ ಅದೊಂದೇ ಹೈಲೈಟ್ ಸಾಕು, ಅವ್ರೆಷ್ಟು ನಮ್ ಪಂಚಾಯತಿ ಬಗ್ಗೆ ಕೆಟ್ಟ ಮಾಹಿತಿ ತಿಳ್ಕೊಂಡವ್ರೆ ಅನ್ನೋದಕ್ಕೆ. ಅಲ್ಲ, ಸಮಾಜಕ್ಕೆ ಅಂತಲ್ಲ, ಆದ್ರೆ ಅವರು ನಮ್ ಪಂಚಾಯತಿ ಬಗ್ಗೆ ಗೊತ್ತಿದ್ರೆ ಕರೆಕ್ಟ್ ಆಗಿ ಮಾತಾಡ್ಬೇಕು, ನೋಡ್ಬೇಕು. ಇಲ್ಲ ನಮ್ಮೂರವರಾಗಿರ್ಬೇಕು, ಇಲ್ಲ ಸುತ್ತ ಹತ್ತಳ್ಳಿಗೆ ನಮ್ ಪಂಚಾಯತಿ 10 ಹಳ್ಳಿನೂ ಸೇರಿದೆ ಅಲ್ವಾ, ಅದ್ರಲ್ಲಿ ಊರಲ್ಲಿ ಯಾರಾದ್ರೂ ಒಬ್ಬರಾಗಿದ್ರೆ ಅವರು ಅದ್ರ ಬಗ್ಗೆ ಹೇಳಿ. ಅವ್ರ ಹೊರಗಡೆಯಿಂದ ಅವ್ರಿಗೆ ಏನು ಆತರ ಅದ್ರಲ್ಲಿ ಏನ್ ಉದ್ದೇಶ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ನೀವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ, ನಾವು ಈ ಮೀಡಿಯಾದಲ್ಲಿ ಬಂದ್ ನೋಡಿದ್ಮೇಲೆ ನಾವೇ ಹೇಳೋದಕ್ಕೆ ಬಂದಿರೋದು, ನಾವೇ ನಡೆಸ್ತಾ ಇರೋದು. ಎಲ್ಲಾರ್ಗು ತಿಳಿ ಹೇಳ್ಬೇಕು, ಹಿಂಗೆಲ್ಲ ಸುಮ್ನೆ ಹಂಗೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ಆ ಮಾತು ಸುಳ್ಳು ಮಾತ್ರ.